ಈ ಗೋಷ್ಠಿಯ ಶೀರ್ಷಿಕೆ ಪ್ರಕೃತ ತಾಳಮದ್ದಳೆ ಸ್ಥಿತಿಗತಿ. ಪ್ರಕೃತ ತಾಳಮದ್ದಳೆಯ ಸ್ಥಿತಿಗತಿಯಲ್ಲಿ ಒಂದು ವಿಷಯ ಸಮಕಾಲೀನ ಮಹಿಳಾ ತಾಳಮದ್ದಳೆಗಳು. ಈ ಕುರಿತಾಗಿ ಶ್ರೀಮತಿ ಸಾಯಿ ಸುಮಾ ನಾವ್ಡೆಯವರು ತಮ್ಮ ವಿಚಾರಗಳನ್ನು ಮಂಡಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ಅನುಭವಿಗಳಲ್ಲಿ ಮಾತನಾಡುವುದಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಮುಂದುವರಿಯುತ್ತಾ ಇದ್ದೇನೆ. ಸಮಕಾಲೀನ ಮಹಿಳಾ ತಾಳಮದ್ದಳೆ. ತಾಳಮದ್ದಳೆ ಅಂದರೆ ಏನು ಅನ್ನುವಂತಹ ವಿಚಾರಕ್ಕೆಲ್ಲ ನಾನು ದೀರ್ಘವಾಗಿ ಖಂಡಿತ ಹೋಗುವುದಕ್ಕೆ ಹೊರಡುವುದೇ ಇಲ್ಲ. ನೇರವಾಗಿ ವಿಷಯದತ್ತ ಹೋಗುವುದು ಅಂತಾದರೆ, ಮಹಿಳಾ ತಾಳಮದ್ದಳೆ ಅನ್ನುವಂತಹ ಶಬ್ದವನ್ನು ಕೇಳಿದ ತಕ್ಷಣದಲ್ಲಿ ಎಲ್ಲರಿಗೂ ಒಂದು ತಾತ್ಸಾರ ಭಾವ ಮೂಡುವ ಹಾಗೆ ಇವತ್ತಿನ ತಾಳಮದ್ದಳೆ, ಮಹಿಳೆಯರ ತಾಳಮದ್ದಳೆ ಬೆಳೆದು ಬಿಟ್ಟಿದೆ ಅಂತ ಹೇಳ್ಬೋದು. ನಾನೂ ಓರ್ವ ಮಹಿಳಾ ತಾಳಮದ್ದಳೆಯ ಹವ್ಯಾಸಿ ಕಲಾವಿದೆಯಾಗಿ ಹೇಳುವಂಥದ್ದು. ನಾನು ಒಪ್ಪಿಕೊಳ್ಳುತ್ತೇನೆ, ಇದರಲ್ಲಿ ನಾನು ಮಹಿಳೆಯರ ಪರವಾಗಿ ಅಂತೂ ಖಂಡಿತ ಮಾತಾಡುವುದು ಅಂತಲ್ಲ. ವಸ್ತುಸ್ಥಿತಿ ಏನುಂಟು, ವಸ್ತುಸ್ಥಿತಿಯನ್ನು ಹೇಗೆ ಅರ್ಥವಿಸಿಕೊಂಡು ಮಹಿಳೆಯರಿವತ್ತು ಮುನ್ನೆಲೆಗೆ ಬರುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವುದಕ್ಕೆ ಇಚ್ಛಿಸ್ತೇನೆ. ಮಹಿಳಾ ತಾಳಮದ್ದಳೆ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಹೆಚ್ಚಾಗಿ ಕಾಣುವುದಕ್ಕೆ ಆರಂಭ ಆದ್ದು. ವೇಷ ಹಾಕುವುದಕ್ಕೆ ತೊಡಗಿದ ಸಮಯದಿಂದ ತಾಳಮದ್ದಳೆಗೆ ಅವಕಾಶ ಇರಲಿಲ್ಲ ಅಂದರೆ ತೊಡಗಿಸಿಕೊಳ್ಳಲಿಲ್ಲ, ಮಹಿಳೆಯರು ತೊಡಗಿಸಿಕೊಳ್ಳಲಿಲ್ಲ, ವೇಷಧಾರಿಗಳಾಗಿ ಬಂದರು. ಆದರೆ ತಾಳಮದ್ದಳೆಯಲ್ಲಿ ಅವಕಾಶಗಳು ಬಹಳಷ್ಟಿತ್ತು. ಯಾಕಂದರೆ ವೇಷಭೂಷಣಗಳನ್ನು ಧರಿಸುವಂಥದ್ದು, ನಾಟ್ಯವನ್ನು ಕಲಿಯುವಂಥದ್ದು, ಆ ಅನಿವಾರ್ಯತೆಗಳು ಮಹಿಳೆಗೆ ಬೇಕಾಗಿರಲಿಲ್ಲ. ಆ ಸಮಯದಲ್ಲಿ ಅದಕ್ಕೆ ಪೂರಕ ವಾತಾವರಣವೂ ಇರಲಿಲ್ಲ. ಆದರೆ ಇತ್ತೀಚೆಗೆ ಮಹಿಳೆಯರು ತಾಳಮದ್ದಳೆಯ ಕ್ಷೇತ್ರಕ್ಕೆ ಬರುವುದಕ್ಕೆ ತೊಡಗಿದ್ದು ಬಹಳಷ್ಟು ಹೆಚ್ಚಾಗಿ ಹೋಗಿದೆ. ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಸರ್ ಹೇಳಿದ ಹಾಗೆ, ಮಹಿಳೆ ಅನ್ನುವಂತಹ ಒಂದು ಮೀಸಲಾತಿ ಅಂತ ಅದು ತಾಳಮದ್ದಳೆಯಂತಹ ಕಲಾ ಪ್ರಕಾರಗಳಿಗೆ ಬೇಡ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ತಮ್ಮ ನೈಜವಾದ ಶ್ರಮವನ್ನು ಹಾಕಿ ಅಭ್ಯಾಸವನ್ನು ಮಾಡಿ ಪ್ರಸಂಗದ ಸಂಪೂರ್ಣ ಪದ್ಯಗಳ ಕುರಿತಾಗಿ ಜ್ಞಾನವನ್ನು ಪಡೆಕೊಂಡು ಆ ಬಳಿಕ ಅರ್ಥಧಾರಿಗಳಾಗಿ ಮೇಲೆ ಬರಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದಲ್ಲಿದೆ ಅಂತ ಹೇಳುವುದಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಯಕ್ಷಗಾನಕ್ಕಿಂತಲೂ ತಾಳಮದ್ದಳೆ ಖರ್ಚು ಕಡಿಮೆ ಅಂತ ಒಂದು ಯೋಚನೆ ಆಯಿತಾ. ಮತ್ತೊಂದು, ಮಹಿಳೆಯರಿಗೆ ಗುರುತಿಸಿಕೊಳ್ಳುವುದಕ್ಕಿರುವಂತಹ ಒಂದು ಬಹುದೊಡ್ಡ ಅವಕಾಶ ಅನ್ನುವಂತಹ ಯೋಚನೆ ಮತ್ತೊಂದೆಡೆಯಲ್ಲಿ. ಗುರುತಿಸಿಕೊಳ್ಳುವುದೇನೋ ಸರಿ, ಆದರೆ ಗುರುತಿಸಿಕೊಳ್ಳುವುದಕ್ಕೆ ಹೋಗುವಾಗ ತಾಳಮದ್ದಳೆಯನ್ನು ಏನು ಎತ್ತ, ಅದನ್ನು ಯಾವ ರೀತಿ ಅಭಿವ್ಯಕ್ತಿಸಬೇಕು, ಪಾತ್ರಗಳಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸಬೇಕು, ತಾನು ಪಾತ್ರಧಾರಿಯಾಗಿ ತಾಳಮದ್ದಳೆ ಅನ್ನುವಂತಹ ಒಂದು ರಂಗದಲ್ಲಿ ಕುಳಿತಾವಾಗ ಹೇಗೆ ಕಾಣಬೇಕು, ಪಾತ್ರವಾಗಿ ಹೇಗೆ ಕಾಣಬೇಕು ಅನ್ನುವಂತಹ ಪ್ರಜ್ಞೆಯನ್ನು ಸಾಮಾನ್ಯವಾಗಿ ಎಲ್ಲ ಅರ್ಥಧಾರಿಗಳು, ಪುರುಷ ಮಹಿಳೆ ಅಂತಲ್ಲ, ಎಲ್ಲರೂ ಇಟ್ಟುಕೊಳ್ಳಬೇಕಾದದ್ದೇ ಹೌದು. ಆದರೆ ಇದರ ಬಗ್ಗೆ ಸ್ವಲ್ಪ ಮಹಿಳೆಯರು ಹೆಚ್ಚಾಗಿ ಗಮನವನ್ನು ಹರಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ಉಂಟು ಅಂತ ಹೇಳುತ್ತೇನೆ ನಾನು. ಯಾಕಂದರೆ ಈ ಊರಿನ ಜಾತ್ರೋತ್ಸವಗಳು, ಬ್ರಹ್ಮಕಲಶಗಳು, ಅಲ್ಲಿ ಕಾರ್ಯಕ್ರಮಗಳು ಫಿಲ್ ಆಗಬೇಕು. ಮಧ್ಯಾಹ್ನ ಊಟ ಆದ ತಕ್ಷಣದ ಸಮಯದಲ್ಲಿ ಒಂದು ಪೊಂಜೋಕುಲ್ನ ಟೀಮ್ ಉಂಡು ಅಂತ ಹೇಳಿ ಮಹಿಳಾ ತಾಳಮದ್ದಳೆಗೊಂದು ಅವಕಾಶ ಕೊಡುವಂಥದ್ದು, ಅದನ್ನು ತಮ್ಮ ತಂಡದ್ದು ಎಷ್ಟು ತಾಳಮದ್ದಳೆ ಆಯಿತು ಅಂತ ಲೆಕ್ಕ ಹಾಕಲಿಕ್ಕೆ ಬೇಕಾಗಿ ಕೆಲವರು ಬಳಸಿಕೊಳ್ಳುವಂಥದ್ದು. ಮತ್ತು ಅದನ್ನು ಕೆಲವರು ಸಂದರ್ಶನಗಳಲ್ಲಿ ಹೇಳುವುದನ್ನು ಕೂಡ ನಾನು ಗಮನಿಸಿದ್ದೇನೆ. ನಮ್ಮ ತಂಡಕ್ಕೆ ಅಭಿಮಾನಿಗಳಿದ್ದಾರೆ, ನನ್ನ ಅರ್ಥವನ್ನು ಕೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದವರಿದ್ದಾರೆ. ದಯವಿಟ್ಟು ಇಂಥ ಒಂದು ಸಣ್ಣತನದ ಭಾವವನ್ನು ಮಹಿಳಾ ಕಲಾವಿದೆಯರು ಬಿಟ್ಟು ಮುಂದೆ ಬರಬೇಕಾದಂಥ ಅಗತ್ಯ ಉಂಟು ಅಂತ. ಇದ್ದಾರೆ ಬೆರಳೆಣಿಕೆಯಷ್ಟು ಕಲಾವಿದೆಯರು ಇವತ್ತು ತಾಳಮದ್ದಳೆಯಲ್ಲಿ ತಾವು ಒಂದಿಷ್ಟು ಅಧ್ಯಯನವನ್ನು ಮಾಡಿ ಪಾತ್ರಾಭಿವ್ಯಕ್ತಿಯನ್ನು ಮಾಡುವತ್ತ ಶ್ರಮ ವಹಿಸುವವರಿದ್ದಾರೆ. ಮುಖ್ಯವಾಗಿ ನಾನು ಇಲ್ಲಿ ಉಲ್ಲೇಖ ಮಾಡುವುದು ಅಂತಾದರೆ, ಹರೀಶ್ ಬಳಂತಿಮಗುರು ಅವರ ನಿರ್ದೇಶನದ ಯಕ್ಷ ಮೌಕ್ತಿಕ ಮಂಗಲ್ಪಾಡಿ ಅಂತ ಶ್ರೀಲತಕ್ಕ, ರಾಜಶ್ರೀ ಅಕ್ಕ ಅವರೆಲ್ಲ ಬಂದಿದ್ದಾರೆ. ಅವರು ಪ್ರಯತ್ನಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ. ಅವರ ತಂಡದಲ್ಲೂ ಕೂಡ ಬಾಯಿಪಾಠದ ಅರ್ಥಕ್ಕೆ ಅವಕಾಶ ಇಲ್ಲ.
ಹರಿಶಣ್ಣ ಯಾವತ್ತು ಜೋರು ಮಾಡ್ತಾರೆ, ಯಾಕೆ ನೀವು ಬಾಯ್ಪಾಠ ಮಾತಾಡುವುದಾರೆ, ಯಾಕೆ ಅರ್ಥ ಮಾತಾಡಬೇಕು ಅಂತ. ಅಂತಹ ಕಲಿಕೆಯನ್ನ ಉಳಿದ ತಂಡಗಳ ಮಾರ್ಗದರ್ಶಕರು ಮಾಡಿಸಬೇಕು ಅಂತ. ಈಗ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡುವಂಥ 15-20 ತಂಡಗಳಂತೂ ಕಡಿಮೆಯಲ್ಲಿ ಉಂಟು. ಬಹಳ ಹಿಂದಿನದ್ದು ಅಂತ ಹೇಳಿದರೆ ಪುತ್ತೂರಿನ ಆಂಜನೇಯ ಮಹಿಳಾ ತಂಡ, ಧೀಶಕ್ತಿ ಮಹಿಳಾ ಬಳಗ ಅಂತ ಪುತ್ತೂರಿನದ್ದು, ಯಕ್ಷಾರಾಧನಾ ಕಲಾ ಕೇಂದ್ರ ಉರುವ ಸ್ಟೋರ್, ಅನಂತಶಯನ ಮಹಿಳಾ ಮಂಡಳಿ ಅಂತ ಕಾರ್ಕಳದಲ್ಲೊಂದು ತಂಡ ಉಂಟು. ಹೀಗೆ ತುಳು ತಂಡಗಳು ಕೂಡ, ತುಳು ತಾಳಮದ್ದಳೆಯನ್ನು ಮಾಡುವಂಥ ಕೆಲವು ತಂಡಗಳು ಕೂಡ ಉಂಟು. ತಲಕಳದಲ್ಲಿ ಯೋಗಾಕ್ಷಿ ಗಣೇಶ್ ಅವರ ನೇತೃತ್ವದಲ್ಲಿ ಒಂದು ತಂಡ ಇತ್ತು, ಅದೀಗ ಸ್ವಲ್ಪ ಕಡಿಮೆ ಆಗಿದೆ ಪ್ರದರ್ಶನಗಳೆಲ್ಲ. ಹೀಗೆ ಮಹಿಳಾ ತಾಳಮದ್ದಳೆಯ ತಂಡಗಳು ಸಿಗುವಂತಹ ಅವಕಾಶಗಳನ್ನು ಬಳಸಿಕೊಂಡು ಯಾಕೆ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಮಹಿಳಾ ತಾಳಮದ್ದಳೆಯನ್ನು ಒಂದು ಸದೃಢವಾಗಿ ನಿಲ್ಲಿಸುವತ್ತ ಪ್ರಯತ್ನಿಸಬಾರದು ಅಂತ. ಪ್ರಯತ್ನಿಸಲೇಬೇಕಾದಂತಹ ಅನಿವಾರ್ಯತೆ ನಮಗುಂಟಿವತ್ತು. ಯಾಕಂದರೆ ಬಾಯಿಪಾಠದ ಅರ್ಥ ಮಹಿಳೆಯರದ್ದು, ಮತ್ತೊಂದು ಕಾರ್ಯಕ್ರಮ ಆಯಿತು ಅಂತ ಹೇಳುವಂತಹ ಒಂದು ಮನೋಭಾವ. ದಯವಿಟ್ಟು ಇಲ್ಲಿ ನಾವು ತಾಳಮದ್ದಳೆ ಅಂತ ಇರುವಾಗ ಅಲ್ಲಿ ಉಡುಗೆ ತೊಡುಗೆಗಳತ್ತ ಬಹಳ ಬೇಗನೆ ಮಹಿಳೆಯರು ಅಂತಾಗುವಾಗ ಗಮನ ಹರಿಸಿ ಬಿಡುವಂಥದ್ದು ಸಹಜ. ಎಲ್ಲ ವಿಚಾರಗಳಲ್ಲೂ ಒಪ್ಪುವಂತಹ ಸೀರೆ, ಅದಕ್ಕೊಪ್ಪುವ ರವಕ್ಕೆ, ಅದಕ್ಕೊಪ್ಪುವಂತಹ ಆಭರಣಗಳು, ಹೀಗೆಲ್ಲ ಅದರ ಆಯ್ಕೆಯತ್ತ ಕೊಡುವಂತಹ ಸಮಯವನ್ನಾದರೂ ನಾವು ಅಧ್ಯಯನಕ್ಕೆ ಕೊಡಬಹುದಲ್ಲ. ಹೆಚ್ಚು ಬೇಡ, ಅಷ್ಟು ಸಾಕು ನಮಗೆ. ಹಾಗಾದರೆ ತಾಳಮದ್ದಳೆಯಲ್ಲಿ ಮತ್ತೊಂದು ನಾನು ಕೊರತೆಯನ್ನು ಗಮನಿಸಿದ್ದು ಅಂತ ಹೇಳಿದರೆ, ಬಹಳಷ್ಟು ದೀರ್ಘವಾಗಿ ಯಾರು ಮಾತಾಡ್ತಾರೆ ನೋಡಿ, ಅವರು ಭಾರಿ ದೊಡ್ಡ ಅರ್ಥಧಾರಿ ಅಂತ. ಅದು ಪುಟಗಟ್ಟಲೆ ಬರೆದು ತಂದು ಅದನ್ನು ವರದಿ ವಾಚನದ ಹಾಗೆ ಒಪ್ಪಿಸಿದ್ರೂ ಅಡ್ಡಿ ಇಲ್ಲ. ನಾನು ಗಮನಿಸಿದ್ದೆ ಇಂಥದ್ದು. ಈಗ ಆರಂಭದಲ್ಲಿ ತಾಳಮದ್ದಳೆಗೆ ಬರುವಾಗ ಒಂದು 8-10 ತಾಳಮದ್ದಳೆಗಳನ್ನು ಮಾಡುವಾಗ ಖಂಡಿತವಾಗಿಯೂ ಸಿದ್ಧತೆಗಳು ಬೇಕು ಅದರ ಕುರಿತಾಗಿ. ಯಾಕಂದರೆ ಗೊತ್ತಿಲ್ಲ, ನಾನು ಕೂಡ ಅಂದರೆ ನಾನೀಗ ದೊಡ್ಡ ಅರ್ಥಧಾರಿ ಅಂತ ಖಂಡಿತ ಹೇಳುವುದಲ್ಲ. ನಾನು 9ನೇ ಕ್ಲಾಸಲ್ಲಿ ಸುರುವಿಗೆ ಒಂದು ಧರ್ಮರಾಯನ ಪಾತ್ರಕ್ಕೆ ಅರ್ಥ ಹೇಳಿದ್ದು. ಯೋಗಾಕ್ಷಿ ಅಕ್ಕ ಅಂತ ನನ್ನನ್ನು ತಾಳಮದ್ದಳೆಯಲ್ಲಿ ಕೂರಿಸಿದವರು, ತಲಕಳದವರು, ಲೀಲಮ್ಮನ ಹತ್ತಿರದ ಮನೆ ನಮ್ಮದು. ಅಲ್ಲಿ ನೀನು ಇದು ಎಂತ ಭೀಮ ದ್ರೌಪದಿ ಸಂವಾದದ ಧರ್ಮರಾಯ, ದೊರೆತನ ಸುಡಲಿ, ಇದನ್ನೆಲ್ಲ ಮಾಡಬೇಕು, 3 ಪದ್ಯಕ್ಕೆ ಅರ್ಥ ಮಾತಾಡಬೇಕು ಅಂತ ನಾನು ಬರೆದಿಟ್ಟು ನೋಡಿ ಹೇಳಿದ್ದು ಅರ್ಥ. ಬಾಯ್ಪಾಠ ಮಾಡ್ಲಿಕ್ಕೆ ನನಗೆ ಧೈರ್ಯ ಇಲ್ಲ, ಅಲ್ಲಿ ತಪ್ಪಿದ್ರೆ ಏನು ಮಾಡೋದು ಅಂತ. ಇರಲಿ, ಈಗ ಬಾಯ್ಪಾಠ ಮಾಡುವುದಕ್ಕೆ ಎಷ್ಟು ಸಾಮರ್ಥ್ಯ ಉಂಟು, ನೀವು ಆಶ್ಚರ್ಯ ಪಡಬೇಕು. ಪುಟಗಟ್ಟಲೆ ಬಾಯ್ಪಾಠ ಮಾಡುವಾಗ ನಮಗೊಂದು ಅಧ್ಯಯನ ಮಾಡಿ ವಿಷಯವನ್ನು ಮನಸ್ಸಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ವಾ? ನಾನು ಆಡುವಾಗ ಇವಳೊಬ್ಳು ಹೆಂಗಸಾಗಿ ಎಂಥದ್ದು ಹೀಗೆ ಮಹಿಳಾ ತಾಳಮದ್ದಳೆಯನ್ನು ಹೀಗಳೆಯುತ್ತಾಳೆ ಅಂತ ಅನ್ನಿಸ್ಬೋದು. ಫ್ಯಾಕ್ಟ್. ಇದೇ ಕಾರಣಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅವರನ್ನು ಹಾಕಿ ಎಂತಾಗ್ಲಿಕ್ಕುಂಟು, ಸುಮ್ಮನೆ ಮಹಿಳೆಯರಿಗೆ ಅವಕಾಶ ಕೊಟ್ಟು ಎಂತಾಗ್ಲಿಕ್ಕುಂಟು ಅಂತ ಹೇಳುವ ಸ್ಥಿತಿಗೆ ನಾವಿವತ್ತು ತಲುಪಿದ್ದೇವೆ. ಅದಕ್ಕಾಗಿ ಆ ಅಧ್ಯಯನದತ್ತ ಮುಖ್ಯವಾಗಿ ಮಹಿಳಾ ತಂಡಗಳು ಗಮನವನ್ನು ಹರಿಸಬೇಕು. ಹೆಚ್ಚು ಬೇಡ, ಒಂದೊಂದು ಪ್ರಸಂಗದ್ದು ಸಾಕು. ಈಗ ಏನಂದರೆ ಸುಲಭದಲ್ಲಿ ಸಿಗುವುದು 80 ಪ್ರಸಂಗಗಳ ಪುಸ್ತಕ. ಅದರಲ್ಲಿ ನೋಡಿತು ಅಂತ ಅದರ ಹಿಂದೆ ಮುಂದೆಯ ಕಥೆಗಳ ಬಗ್ಗೆ ಜ್ಞಾನವೇ ಇರುವುದಿಲ್ಲ. ಅದು ಇದರಲ್ಲಿಲ್ಲ ಪುಸ್ತಕದಲ್ಲಿ ಪದ್ಯ ಅಂತ. ಅದರಲ್ಲಿ ಎಂಥ ಪದ್ಯ ಉಂಟು, ಮತ್ತು ಅದೇ ಪ್ರಸಂಗವನ್ನು ಯೂಟ್ಯೂಬಲ್ಲೋ ಅಥವಾ ಈಗ ಅರ್ಥಾಂಬುದಿ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಉಂಟು, ಅದರಲ್ಲಿ ನಿಮಗೆ ತಾಳಮದ್ದಳೆಗಳು ಯಥೇಚ್ಛವಾಗಿ ದೊರೆಯುತ್ತವೆ. ಹುಡುಕಿತು ಅರ್ಥಗಳ ಸಂಗ್ರಹಣೆ ಮಾಡಿತು. ನಾನು ಕಂಡದ್ದನ್ನು ಹೇಳೋದು, ಒಂದು 4 ಪಾತ್ರದ ಅರ್ಥಧಾರಿಗಳ ಅರ್ಥಗಳನ್ನು ಎಲ್ಲ ಸೇರಿಸಿ ಒಂದು ಅರ್ಥ ತಯಾರು ಮಾಡಿದರು. ಒಂದು ಅರ್ಥ ತಯಾರು ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು. ಪುನಃ ಅದಕ್ಕೆ ಪ್ರಾಕ್ಟೀಸ್ ಉಂಟು. ಪ್ರಾಕ್ಟೀಸ್ ಅದು ಹೋಗಿ ಈಗ ನಾವು ಆ ಪ್ರಾಕ್ಟೀಸಲ್ಲಿ ಏನಾದರೂ ತಪ್ಪಿ ಮಾತಾಡಿದೆವು ಅಂತಾದರೆ ಒಂದು ವಾಕ್ಯ ಎಲ್ಲಿಯಾದರೂ, ಅದು ಈ ಸ್ಕ್ರಿಪ್ಟಲ್ಲಿ ಇಲ್ಲ. ನಮಗೆ ಅದು ನಾವು ಮಾತಾಡೋದಕ್ಕೆ ಅದು ಒಪ್ಪಿಗೆ ಆಗುವುದಿಲ್ಲ. ನಾನು ಹೀಗೆ ಹೇಳ್ತೇನೆ, ನೀವು ಹೀಗೆ ಹೇಳಿ ಅಂತ. ಅದು ನಿಜವಾಗಿ ಬೆಳೆಯುವ ಮನಸ್ಸಿರುವಂತಹ ಕಲಾವಿದೆಗೆ ಎಷ್ಟು ತೊಡಕಾಗ್ತದೆ ಅಂತ ಹೇಳಿದರೆ, ಹಾಗೆ ಹೇಳುವವರದನ್ನು ಯೋಚಿಸುವುದಿಲ್ಲ ಖಂಡಿತವಾಗಿಯೂ. ಈ ನಿಟ್ಟಿನಲ್ಲಿ ನಿಜವಾಗಿಯೂ ಮಹಿಳಾ ತಾಳಮದ್ದಳೆಯ ಅರ್ಥಧಾರಿಗಳು ಅಂತ ಕರೆಸಿಕೊಳ್ಳುವುದಕ್ಕೆ ಮನಸ್ಸಿರುವವರು ಪ್ರಯತ್ನಿಸಬೇಕಾಗ್ತದೆ. ನೋಡಿ, ಅವಕಾಶಗಳು ಬೇಕಾದಷ್ಟು ಇವೆ. ಈಗ ಅವಕಾಶಗಳಿಗೆ ಕೊರತೆ ಇಲ್ಲ. ಯಾಕಂದರೆ ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದಂತಹ ಮಹಿಳೆಯರು ಇಲ್ಲವೇ ಇಲ್ಲ.
ಅದು ಇನ್ನು ಮುಂದಕ್ಕೆ ಬರುತ್ತದೋ ಗೊತ್ತಿಲ್ಲ. ಅಷ್ಟು ಅಧ್ಯಯನ ಮಾಡಿದ ಮಹಿಳೆಯರು ಬಂದರೆ ಎಲ್ಲೋ ಎಷ್ಟೋ ವರ್ಷಗಳ ನಂತರ ಬರಬಹುದೋ ಏನೋ ಗೊತ್ತಿಲ್ಲ. ಇಷ್ಟು ಅವಕಾಶಗಳಿರುವಾಗ ಅಧ್ಯಯನಶೀಲರಾಗಿ ತಾಳಮದ್ದಳೆಯ ಬಗ್ಗೆ ನಿಜವಾದ ಜ್ಞಾನ ಇರುವಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಆ ಸಂಪನ್ಮೂಲ ವ್ಯಕ್ತಿಯ ಮಾರ್ಗದರ್ಶನದ ಮುಖೇನ ಯಾವ ಪದ್ಯಕ್ಕೆ ಹೇಗೆ ಅರ್ಥ ಹೇಳಬೇಕು, ಯಾವ ಪದ್ಯಕ್ಕೆ ಭಾವ ಹೇಗೆ ವ್ಯಕ್ತವಾಗಬೇಕು, ಯಕ್ಷಗಾನದಲ್ಲಿ ಅರ್ಥ ಹೇಳುವುದಕ್ಕೂ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವುದಕ್ಕೂ ವ್ಯತ್ಯಾಸ ಉಂಟೋ? ಇದು ಒಂದು ಸಮಸ್ಯೆ ನಮ್ಮ ಸಮಕಾಲೀನ ಮಹಿಳಾ ತಾಳಮದ್ದಳೆಯಲ್ಲಿ. ಏನು ಅಂತ ಹೇಳಿದರೆ, ಈಗ ಉದಾಹರಣೆಗೆ ದಕ್ಷಾಧ್ವರದ ದಕ್ಷನ ಪಾತ್ರ ಮಾಡಿದವ ಪುರುಷ ಕಲಾವಿದ ಯಾರಾದರೂ ಬಂದು ಒಂದು ಅಟ್ಟಹಾಸದ ನಗುವನ್ನು, ಒಂದು ಗಾಂಭೀರ್ಯದ ನಗುವನ್ನು ಬೀರುತ್ತಾನೆ. ಇವ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯ್ತು, ಇವ ಒಬ್ಬ ಸನ್ಯಾಸಿ, ಅವನಿಗೆ ಮಗಳನ್ನು ಕೊಟ್ಟು ಕೆಟ್ಟೆ ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಮಹಿಳಾ ಪಾತ್ರಧಾರಿ ಆ ನಗೆಯನ್ನು ಅನುಕರಿಸ್ಲಿಕ್ಕೆ ಹೊರಡುವುದು ಅದು ಎಷ್ಟು ಆಭಾಸವಾಗಿ ಕೇಳುತ್ತದೆ ಅಂತ ಹೇಳಿದರೆ ಆ ಶೈಲಿಯ ಬಗ್ಗೆ ಜ್ಞಾನವೇ ಇಲ್ಲ. ಹಾಗಿರುವಾಗ ನಾವು ಯಾಕೆ ಇನ್ನೊಬ್ಬರನ್ನ ಇಮಿಟೇಟ್ ಮಾಡಬೇಕು? ಆ ರೀತಿಯಲ್ಲಿ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾದಂತಹ ಅಗತ್ಯತೆ ಇಲ್ಲವಲ್ಲ. ಹಾಗಾಗಿ ಇದರ ಕುರಿತಾಗಿ ನಾವು ಚರ್ಚೆ ಮಾಡಬೇಕು. ನೋಡಿ, ಈಗ ಇವತ್ತು ತಾಳಮದ್ದಳೆಯ ಈ ನಮ್ಮ 2 ದಿವಸದ ಕಮ್ಮಟಕ್ಕೆ ಸಂಘಗಳು ಬಹಳಷ್ಟಿವೆ. ಎಷ್ಟು ಜನ ಬಂದಿದ್ದಾರೆ? ಇಲ್ಲಿ ಬರುವವರೆಲ್ಲ ತಿಳಿದವರೇ, ಬಂದವರು. ಇವತ್ತು ಅವರಿಗಿನ್ನು ಕಲ್ತೇನಾಗಲಿಕ್ಕಿಲ್ಲ ಅಂತ ನಿಜವಾದ ಕಲಿಕೆಯ ಆಸಕ್ತಿ ಇರುವವರು ಯಾರಿದ್ದಾರೆ ಕೇಳಿದರೆ, ಇವತ್ತು ಪಾಪ ದಿವಾಣ್ರಲ್ಲೂ ಕೇಳಿದ್ರಂತೆ, ಲಿಂಕ್ ಉಂಟಾ ಅಂತ, ಲೈವ್ ಉಂಟಾ, ಲಿಂಕ್ ಉಂಟಾ ಅಂತ. ಯಾಕೆ? ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಸಮಯವನ್ನು ಹೊಂದಿಸಿಕೊಂಡು ಬರಲಿಕ್ಕಾಗುವುದಿಲ್ಲ ಅಂತಾದರೆ ನೀವು ಆ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯರ್ಥ ಪ್ರಯತ್ನ ಯಾಕೆ ಮಾಡುತ್ತೀರಿ ಅಂತ. ನಮಗೀಗ ನಮ್ಮ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳಬೇಕು, ನಾನೊಬ್ಬ ಕಲಾವಿದೆಯಾಗಿ ಬೆಳೀಬೇಕು, ನಾನೊಬ್ಬ ಅರ್ಥಧಾರಿಯಾಗಿ ಬೆಳೀಬೇಕು ಅಂತ ನಿಮಗೆ ಮನಸ್ಸುಂಟೋ, ನಿಮಗೆ ಹುಮ್ಮಸ್ಸುಂಟೋ, ತೊಡಗಿಸಿಕೊಳ್ಳಿ, ಭಾಗವಹಿಸಿ, ಅನುಭವಸ್ಥರ ಹತ್ರ ಕೇಳಿ ತಿಳಿದುಕೊಳ್ಳಿ, ವಿಚಾರಗಳ ಬಗ್ಗೆ ಚರ್ಚಿಸಿ, ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಿ. ಇಷ್ಟೆಲ್ಲ ಅವಕಾಶಗಳಿದ್ರೂ ಕೂಡ ಒಂದು ಫೋನ್ ಉಂಟು, ನೇರ ಬರಲಿಕ್ಕಾಗದಿದ್ದರೆ ಬಿಡಿಯಪ್ಪ ಮಾತಾಡಿ ಆದರೂ ಕೇಳ್ಬೋದಲ್ಲ, ಇಂಥ ಪಾತ್ರ ಉಂಟು, ನಾನು ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಿದೆ ಅಂತಾದರೆ ಪಾತ್ರಕ್ಕೆ ನ್ಯಾಯ ಒದಗಿಸಿದ ಹಾಗಾಗ್ತದೆ. ಇಲ್ಲ, ನಮಗೆ ಮಾತಾಡಿದರೆ ಸಣ್ಣದಾಗ್ತೇವೆ ಅಂತ ಹೇಳುವ ಒಂದು ಭಾವನೆ. ನಾನೆಂತ ಅವರಲ್ಲಿ ಕೇಳುವುದು, ಅವರು ನನ್ನ ಬಗ್ಗೆ ಎಂತ ಭಾವಿಸಿಯಾರು ಅಂತ. ಇಂತಹ ಮನಸ್ಥಿತಿಯನ್ನು ನಾವು ಇಟ್ಟುಕೊಂಡು ಖಂಡಿತವಾಗಿಯೂ ಇದರಲ್ಲಿ ಉದ್ಧಾರ ಆಗ್ಲಿಕ್ಕಂತೂ ಖಂಡಿತ ಆಗುವುದಿಲ್ಲ. ಹಾಗಾಗಿ ಮಹಿಳಾ ತಾಳಮದ್ದಳೆಯನ್ನು ಇಷ್ಟು ಅವಕಾಶಗಳಿರುವಾಗ ನಾವು ಯಾಕೆ ಬೆಳೆಸುವ ಪ್ರಯತ್ನ ಮಾಡಬಾರದು? ಹಠಪಟ್ಟು ನಮ್ಮ ಹಠದಿಂದಲಾದರೂ ಕೂಡ ಒಂದು ಕೆಲವು ಸಂಘಗಳನ್ನು ಸೇರಿಸಿ ಅದನ್ನು ಬೆಳೆಸುವಂತಹ ಯೋಚನೆಗಳನ್ನು ನಾವೇ ಹಾಕ್ಕೊಳ್ಬೇಕಷ್ಟೇ. ಏನು ನಾವು ಮತ್ತೊಂದು ನಮಗೆ ನಿಜವಾದ ಆಸಕ್ತರಿಗೂ ಕೂಡ ಎಲ್ಲರಿಗೂ ಅಂತ ನಾನು ಆಡುವುದಿಲ್ಲ. ಮಹಿಳೆಯರು ತಾಳಮದ್ದಳೆಯಲ್ಲಿ ಜೊತೆಗೆ ಕೂರ್ತಾರೆ ಅಂತ ಹೇಳುವಾಗ ಅದೊಂದು ಅಸಮಾಧಾನದ ಭಾವವೂ ಇರ್ತದೆ. ಕಾರಣ ಇಷ್ಟೇ, ಅಂದರೆ ಮಹಿಳೆಯರು ಎಂತ ಮಾತಾಡ್ತಾರೆ, ಅವರಿಗೆ ನಿಜ ನೋಡಿದರೆ ಮಾತಿನ ಮಲ್ಲಿಯರು ಅಂತ ಯಾರಿಗೆ ಹೆಸರು ಇರುವುದು? ಮಹಿಳೆಯರಿಗೆ ಅಲ್ವಾ? ಹಾಗಾದರೆ ತಾಳಮದ್ದಳೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲವೋ? ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ? ಈಗ SSLCಯೋ PUCಯೋ ರಿಸಲ್ಟ್ ಬರಬೇಕಾದ್ರೆ ಹೆಚ್ಚು ಅಂಕ ಬರುವುದು ಯಾರಿಗೆ? ಬಾಲಕಿಯರದೇ ಮೇಲುಗೈ ಅಂತ ಬರುತ್ತದೆ. ಹಾಗಾದರೆ ಇಂತಹ ವಿದ್ವತ್ತಿನ ಕ್ಷೇತ್ರಗಳಲ್ಲಿ ಯಾಕೆ ಹಿಂದುಳಿಯುತ್ತಾರೆ ಅಂತ. ಯಕ್ಷಗಾನದ ವಿಷಯಕ್ಕೆ ತಗೊಂಡ್ರೂ ಕೂಡ ವೇಷ ಮಾಡಿ 4 ಫೋಟೋ ಹಾಕಿ ದೊಡ್ಡ ಕಲಾವಿದೆ ಅಂತ ಅನ್ನಿಸಿಕೊಳ್ಳುವಂತಹ ಹಂಬಲದಿಂದಾಗಿ ಎಷ್ಟೋ ಕಲಾವಿದೆಯರು ಹಿಂದುಳಿದಿದ್ದಾರೆ ಇವತ್ತು. ಇಂಥದ್ದು ತಾಳಮದ್ದಳೆಯಲ್ಲಿ ನಾನು ಇಷ್ಟು ಮಾತಾಡಿದೆ ಅಂತ ಆಗಬಾರದು. ಏನು ಮಾತಾಡಿದೆ? ನಾನು ಮಾತಾಡಿದ್ದನ್ನು ಎಷ್ಟು ಜನ ಅನುಭವಿಸಿದ್ರು, ಎಷ್ಟು ಜನ ಒಪ್ಪಿಕೊಂಡ್ರು, ಎಷ್ಟು ಜನ ಮೆಚ್ಚಿಕೊಂಡ್ರು, ಎಷ್ಟು ಜನ ಪ್ರೋತ್ಸಾಹಿಸಿದ್ರು, ಎಷ್ಟು ತಪ್ಪಾಗಿದೆ, ನೀನು ಏನನ್ನ ತಿದ್ದಿಕೊಳ್ಳಬೇಕು, ನೀನು ಹೇಗೆ ಬೆಳಿಬೇಕು ಅಂತ ಎಷ್ಟು ಜನ ಮಾರ್ಗದರ್ಶನ ಮಾಡಿದರು. ಇದನ್ನು ಕೇಳಿಕೊಂಡು ಬೆಳೆಯಬೇಕು. ಸ್ವರಭಾರದ ವಿಚಾರಕ್ಕೆ ನಾವು ಬಂತು ಅಂತಾದರೆ ತಾಳಮದ್ದಳೆಯಲ್ಲಿ ಈಗ ಯಕ್ಷಗಾನದಲ್ಲೋ ತಾಳಮದ್ದಳೆಯಲ್ಲೋ ಸ್ತ್ರೀ ಪಾತ್ರಗಳಿಗೆ ಗಂಡು ಮಕ್ಕಳ ಧ್ವನಿಯನ್ನು ಒಪ್ಪಿಕೊಂಡಂತಹ ನಮಗೆ ಪಾತ್ರಧಾರಿಗಳಾಗಿ ಹೆಣ್ಣು ಮಕ್ಕಳು ಪುರುಷ ಪಾತ್ರ ನಿರ್ವಹಿಸುವಂತಹ ಧ್ವನಿಯನ್ನು ಒಪ್ಪಿಕೊಳ್ಳುವುದು ಕಷ್ಟ ಅಲ್ಲ ಅಂತ ನನ್ನ ಅಭಿಪ್ರಾಯ.
ಕೆಲವರು ಸ್ವರವನ್ನೇ ಎತ್ತಿಕೊಂಡು ಅನೇಕರು ಆಡಿದ್ದನ್ನು ನಾನು ಕೇಳಿದ್ದೇನೆ. ಅವ್ರದ್ದೆಂತ ಅದು ಯಕ್ಷಗಾನಕ್ಕೆ ಒಪ್ಪಿತವೇ ಆಗುವುದಿಲ್ಲ ಅಂತ. ಕಲೆಗೆ ಸ್ವರದ ಹಂಗಿಲ್ಲ ಅಂತ ಭಾವಿಸ್ತೇನೆ ನಾನು. ಈ ದಿಶೆಯಲ್ಲಿ ಪ್ರಯತ್ನಿಸಬೇಕು. ಶ್ರುತಿಬದ್ಧವಾಗಿ ಮಾತಾಡುವತ್ತ ಮೊದಲನೆಯದಾಗಿ ಹೆಣ್ಣು ಮಕ್ಕಳು ಪ್ರಯತ್ನಿಸಬೇಕಾಗ್ತದೆ. ಯಾಕಂದರೆ ಶ್ರುತಿಗೆ ಸೇರದ ಸ್ವರ ಏನು ಹೆಣ್ಮಕ್ಕಳದ್ದಲ್ಲ. ಸ್ವರಭಾರತದ ಆ ನಿಟ್ಟಿನಲ್ಲಿ ನಾವು ಯೋಚಿಸಬೇಕಾಗ್ತದೆ, ಆ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕಾಗ್ತದೆ. ಒಂದು ಕೆಲವು ಸಮಯ ಅದನ್ನು ಅಭ್ಯಾಸ ಮಾಡಬೇಕು. ಮೊಬೈಲಲ್ಲೇ ನಿಮಗೆ ಆ್ಯಪ್ಗಳು ಸಿಗ್ತದೆ, ಅಪ್ಲಿಕೇಶನ್ಗಳು ಸಿಗ್ತದೆ. ಶ್ರುತಿಯನ್ನು ಹಾಕಿ ಅದಕ್ಕೆ ಅಭ್ಯಾಸ ಮಾಡುವುದು ಕಷ್ಟ ಅಲ್ಲ. ಅದರ ಅರ್ಥ ಬಾಯಿಪಾಠ ಮಾಡಿ ಒಪ್ಪಿಸಬೇಕು ಅಂತಲ್ಲ. ಈ ನಿಟ್ಟಿನಲ್ಲಿ ಸಮಕಾಲೀನ ಮಹಿಳಾ ತಾಳಮದ್ದಳೆಗಳು ಎಷ್ಟು ಅವಕಾಶಗಳನ್ನು ಪಡ್ಕೊಳ್ತಾವೋ ಗುಣಮಟ್ಟದಲ್ಲಿ ಕುಸಿತವನ್ನು ಕಾಣಬಾರದು ಅಂತ. ಗುಣಮಟ್ಟ ಖಂಡಿತವಾಗಿಯೂ ಇಳಿಬಾರದು. ಇಳಿದಿದೆ, ಕೆಲವೊಂದು ವಿಚಾರಗಳಲ್ಲಿ ಇಳಿದಿದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಇದಕ್ಕೆ ಪೂರಕವಾಗಿ ಕಲಾ ಸಂಘಟಕರು ಹೆಣ್ಣು ಮಕ್ಕಳಿಗೂ ಕೂಡ, ಎಲ್ಲರ ಜೊತೆಗೆ ಪುರುಷ ಕಲಾವಿದರೊಂದಿಗೂ ಕೂಡ ಮಾತನಾಡುವುದಕ್ಕೆ ಸದವಕಾಶಗಳನ್ನು ದೊರಕಿಸಿಕೊಡಬೇಕು. ಸಿಗ್ತದೆ ಕೆಲವು. ಈಗ ಒಂದು ಅಭ್ಯಾಸ ಅದು ಬೆಳೆದು ಬಂದಿದೆ. ಪುರುಷ ಕಲಾವಿದರ ಕೂಟಗಳಲ್ಲಿ ಒಬ್ಬರೋ ಇಬ್ಬರು ಮಹಿಳೆಯರಿಗೆ ಅವಕಾಶಗಳನ್ನು ಕೊಡುವಂಥದ್ದು ಅಂತ ಕೊಡ್ತಾರೆ. ಒಳ್ಳೆಯ ಮನಸ್ಸಿರುವವರು ಅನೇಕರು ಕೊಡ್ತಾರೆ. ಕೆಲವರು ಮಹಿಳಾ ಪಾತ್ರಗಳಿಗಷ್ಟೇ ಮಹಿಳಾ ಕಲಾವಿದೆಯರನ್ನು ಸೀಮಿತ ಮಾಡಿಬಿಡ್ತಾರೆ. ಈಗ ಸುಧನ್ವಾರ್ಜುನ ಅಂತಾದರೆ ಪ್ರಭಾವತಿಯ ಪಾತ್ರ ಬಂತು ಅಂತಾಗುವಾಗ ಪುರುಷ ಕಲಾವಿದನ ಸುಧನ್ವ ಪಾತ್ರದ ಎದುರಲ್ಲಿ ಮಹಿಳಾ ಕಲಾವಿದೆಯ ಯಾಕೆ ಪ್ರಭಾವತಿಯನ್ನು ಮಾಡಿದರೆ ಹೇಗಾದೀತು ಅಂತ ಅಲ್ಲಿ ಗೊಂದಲವೇ ನಿಮಗೆ. ಅಲ್ಲಿ ಸತ್ತಿಗೆ ಷೋಡಶದ ಋತು ಸಮಯ ಅಂತ ಹೇಳಲಿಕ್ಕೆ ಮೊದಲು ಅವಳು ಸುಧನ್ವನ ಬಯಸುವಂಥದ್ದು, ಇದು ನೋಡುಗರಿಗೂ ಮುಜುಗರವನ್ನು ತರ್ತದೆ. ಅಂದರೆ ಈಗ ನಮಗೆ ಪಾತ್ರ ಕೊಡುವಾಗಲೂ ಇರು ಪ್ರಭಾವತಿ ಮಲ್ಪನ ಬೊಡ್ಚಾವೆ, ಈರೊಂದು ಕೃಷ್ಣ ಮಿನಿ ಮಲ್ಪಲೆ ಅಂತಂದರೆ ಈಗ ನಾನು ಹವ್ಯಾಸಿ ಕೂಟಗಳದ್ದು ಹೇಳುವಂಥದ್ದು. ಮೊನ್ನೆ ನನಗೊಂದು ಅವಕಾಶ ಸಿಕ್ಕಿತ್ತು. ಗಣೇಶ್ ಶೆಟ್ಟಿ ಕನ್ನಡಿ ಕಟ್ಟೆಯವರದ್ದು ಸುಧನ್ವ, ನನಗೊಂದು ಪ್ರಭಾವತಿಗೆ ಅವಕಾಶ ಸಿಕ್ಕಿತ್ತು. ನಮ್ಮ ಊರಿನ ಸಮೀಪದಲ್ಲಿ ಒಬ್ಬರು ಹವ್ಯಾಸಿ ಭಾಗವತರು ನಮಗೆ ಹಾಡುವುದಕ್ಕೆ ಬಂದರು. ಅವರು ನನಗೊಂದು 4 ಸಲ ಫೋನ್ ಮಾಡಿ, ಇದು ಗಣೇಶ್ ಶೆಟ್ಟರಿಗೆ ಕಷ್ಟ ಆಗ್ಬೋದು, ಬೇಡ ನೀವು ಪ್ರಭಾವತಿ ಮಾಡಬೇಡಿ ಅಂತ. ನಾನು ಹೇಳಿದೆ, ಅವರಿಗೆ ಹೇಗೆ ಕಷ್ಟ ಆಗ್ತದೆ ಕೇಳಿದೆ ನಾನು. ಅವರಿಗೆ ಕಷ್ಟ ಆಗಲಿಕ್ಕೆ ಎಂತ ಉಂಟಲ್ಲಿ, ಅವರು ಅನುಭವಸ್ಥರು, ಎಷ್ಟೋ ಕೂಟಗಳಲ್ಲಿ ಭಾಗವಹಿಸಿದ ಅನುಭವ ಅವರಿಗೆ ಉಂಟು, ಎಲ್ಲವೂ ಉಂಟು. ನಿಜವಾಗಿ ಅಂಥ ಒಂದು ಸಂಕಲೆಗಳನ್ನು ಹಾಕಿಕೊಂಡಿದ್ರೆ ನಾನು ಮುಜುಗರ ಪಡಬೇಕಿತ್ತು. ನಾನು ಪಾತ್ರವಾಗಿ ಅಲ್ಲಿ ಅಭಿವ್ಯಕ್ತಿಸ್ಲಿಕ್ಕೆ ನಾನು ತಯಾರಿದ್ದೆ. ಪುನಃ ಸಂಘಟಕರಿಗೆ ಫೋನ್ ಮಾಡಿದರು, ಅರೇಳ ಕೃಷ್ಣ ಮಿನಿ ಮಲ್ಪಲ್ಲ ಯಾವಂದೆ ಅಂತ. ಹೇಳಿದೆ, ಇಲ್ಲ ನಾನು ಪ್ರಭಾವತಿ ಮಾಡ್ತೇನೆ, ನನಗೆ ಸಮಸ್ಯೆ ಇಲ್ಲ, ಅದರಲ್ಲಿ ಅಂಥದ್ದು ತೊಂದರೆಗಳಾಗಲಿಕ್ಕಿಲ್ಲ ಏನು. ಇದು ಮತ್ತೊಂದು ಸಮಕಾಲೀನ ತಾಳಮದ್ದಳೆಯಲ್ಲಿ ಇನ್ನೊಂದು ರೂಪ ನಮಗೆ ಆಗುವಂತಹ ಒಂದು ಎದುರಾಗುವಂತಹ ಕೆಲವು ಸಮಸ್ಯೆಗಳು, ಸವಾಲುಗಳು. ಮತ್ತೆ ಯಾವುದಾದ್ರೂ ಸ್ವಲ್ಪ ಪ್ರಧಾನ ಪಾತ್ರವು ದೊರೆಯಿತು ಅಂತಾದರೆ ಆ ಪಾತ್ರದಿಂದ ಮಹಿಳಾ ಕಲಾವಿದೆಯರನ್ನು ಇಳಿಸುವುದಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡುವಂಥದ್ದು. ಎಲ್ಲರಿಗೂ ಅವಕಾಶ ಕೊಡಿ ಅಂತಲ್ಲ, ನಿಜವಾಗಿ ಶ್ರಮ ಪಡುವವರಿಗೆ ಅವಕಾಶಗಳನ್ನು ಒದಗಿಸಿಕೊಡಬೇಕು. ಸಂಘಟಕರು ಈ ಕುರಿತಾಗಿ ಪ್ರಯತ್ನಿಸಬೇಕು ಅಂತ. ಇದು ನಾನು ಮಹಿಳಾ ತಾಳಮದ್ದಳೆ, ಸಮಕಾಲೀನ ಮಹಿಳಾ ತಾಳಮದ್ದಳೆ ಯಾವೆಲ್ಲ ರೀತಿಯಲ್ಲಿ ಹರಿದು ಹೋಗ್ತಾ ಉಂಟು, ಅದನ್ನು ಯಾವ ರೀತಿಯಲ್ಲಿ ಒಂದು ಸರಿಯಾದ ರೂಪಕ್ಕೆ ಇಳಿಸಿ ತರುವಂತಹ ಪ್ರಯತ್ನ ಇವತ್ತಿನ ಕಾಲಘಟ್ಟದಲ್ಲಿ ಆಗಬೇಕಾದಂತಹ ಅನಿವಾರ್ಯತೆ ಉಂಟು. ಸಾಧಿಸಿದರೆ ಸಬಳವನ್ನಾದರೂ ನುಂಗಬಹುದು, ಅಭ್ಯಾಸಾನುಗತ ವಿದ್ಯಾ, ಬಾರದ್ಯಾವುದೂ ಇಲ್ಲವಲ್ಲ, ಕಲೀಲಿಕ್ಕಾಗದ್ದು ಯಾವುದೂ ಇಲ್ಲವಲ್ಲ. ಹಾಗಾಗಿ ಎಲ್ಲದರ ಕುರಿತಾಗಿ ಮಹಿಳೆಯರು ಸ್ವ ಆಸಕ್ತಿಯಿಂದ ತೊಡಗಿಸಿಕೊಳ್ಳುವ ಹಾಗೆ ಪ್ರಯತ್ನಿಸಬೇಕು ಅಂತ ಹೇಳ್ತಾ ನನ್ನ ಮನದ ಅಭಿಪ್ರಾಯವನ್ನು ಹೇಳುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಸರ್ವರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಮಕಾಲೀನ ಮಹಿಳಾ ತಾಳಮದ್ದಳೆಗಳು, ಇದರಲ್ಲಿ ಮಹಿಳೆಯರು ಎದುರಿಸುವಂತಹ ಸಮಸ್ಯೆ, ಸವಾಲುಗಳು, ಈ ವಿಷಯದ ಕುರಿತಾಗಿ ಶ್ರೀಮತಿ ಸಾಯಿ ಸುಮಾ ನಾವ್ಡೆ ಅವರು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಮಹಿಳಾ ಕಲಾವಿದರಿಗೆ ಅಧ್ಯಯನದ ಅವಶ್ಯಕತೆ, ಪುರಾಣ ಜ್ಞಾನದ ಅಗತ್ಯತೆ,
ಅಲ್ಲದೆ ಅವರು ಪ್ರಸ್ತುತಪಡಿಸುವಂಥ ಅರ್ಥ ಬಾಯಿಪಾಠದ ಅರ್ಥವಾಗಬಾರ್ದು. ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ಅವರು ಮುಂದುವರಿಯಬೇಕು. ಯಾವುದೇ ಅರ್ಥಧಾರಿಯ ಅನುಕರಣೆಯನ್ನು ಮಾಡಬಾರ್ದು. ಹಾಗೆಯೇ ಕಲಿಕೆಯಲ್ಲಿ, ಅಂದರೆ ಯಕ್ಷಗಾನದ ಅರ್ಥವನ್ನು ಹೇಳುವಂತಹ ಕಲಿಕೆಯಲ್ಲಿ ಆಸಕ್ತಿಯನ್ನು ಅವರು ಹೊಂದಿ ಅದನ್ನು ಪ್ರಸ್ತುತಪಡಿಸಬೇಕು. ಅಲ್ಲದೆ ಮಹಿಳಾ ಅರ್ಥಧಾರಿಗಳಿಗೆ ವಿಪುಲವಾದಂತಹ ಅವಕಾಶವನ್ನು ಪಡೆದುಕೊಂಡು ಅದನ್ನು ವಿಸ್ತರಿಸುವಂತಹ ಕೆಲಸದಲ್ಲಿ ಅವರು ತೊಡಗಿಕೊಳ್ಳಬೇಕು. ಹೀಗೆ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಮಂಡಿಸಿದರು. ಅವರು ಮಂಡಿಸಿದಂತಹ ವಿಚಾರದ ಕುರಿತಾಗಿ ನಮ್ಮ ಅಧ್ಯಕ್ಷರ ಮಾತಿಗೆ ನಾವು ಕಿವಿಯಾಗೋಣ. ಬಂಧುಗಳೇ, ಶ್ರೀಮತಿ ಸಾಯಿಸುಮ ನಾವಡ ಸ್ವತಃ ಕಲಾವಿದರ ಕುಟುಂಬದಿಂದಲೇ ಬಂದವರು. ಈಗಲೇ ವೇಷ ಅರ್ಥ ಎರಡನ್ನು ಮಾಡಿದವರು. ಅವರ ಅನುಭವದ ನೆಲೆಯಲ್ಲಿ ವಿಷಯಗಳನ್ನು ಹೇಳಿದ್ದಾರೆ. ಸಿದ್ಧತೆಯ ಬಗ್ಗೆ ಇಲ್ಲಿ ಇದರ ಸುತ್ತ ಪ್ರಸ್ತಾವಿಸಬೇಕಾದ ಕೆಲವು ವಿಷಯಗಳನ್ನು ನಾನು ನೇರ ಅದಕ್ಕೆ ಸಂಬಂಧಪಟ್ಟಂತಲ್ಲ, ಇಟ್ಸ್ ಎ ರೆಸ್ಪಾನ್ಸ್. ನಿನ್ನೆ ಅಲ್ಲಿಂದ ಪ್ರಾರಂಭಿಸ್ತೇನೆ. ನಿನ್ನೆ ಮಕ್ಕಳ ಮೇಳದ 50ನೇ ವರ್ಷದ ಸಂದರ್ಭದಲ್ಲಿಯೂ ನಾನು ಪ್ರಸ್ತಾವಿಸಿದ ವಿಷಯ ಈಗ ಇಲ್ಲಿ ಹೇಳ್ತೇನೆ ಪುನಃ. ನಾಟಕ ನಿರ್ದೇಶಕರು ಪ್ರಸಿದ್ಧರು ವೆಂಕಟರಮಣ ಐತಾಳರು ಒಂದು ಹೇಳಿದರು, ನಮಗೂ ಎಷ್ಟೋ ಸಲ ಕಂಡ ವಿಷಯ. ಎಲ್ಲ ಪ್ರಸಂಗಗಳನ್ನು ಎಲ್ಲರೂ ಆಡಬಹುದು ಅನ್ನೋದು ಒಂದು ಬೇರೆ, ಮಕ್ಕಳಿಗಾಗುವಾಗ ಯಾವ ಪ್ರಸಂಗ ಕೊಡಬೇಕು ಅಂತ. ಈಗ ಸುಧನ್ವ ಪ್ರಭಾವತಿ ಸತಿ ಶಿರೋಮಣಿ ಚೆನ್ನಾಗಿ ಕುಣಿತಾಳೆ ಹುಡುಗಿ, ಆದರೆ ತುದಿ ಮಳೆ ವಿಷಾಖೆ ಒದಗುತ್ತಾ ಬಂತು, ಸಂತಾನಾಪೇಕ್ಷೆ, ಇಂಥ ವಿಷಯ ಆ ಮಕ್ಕಳ ಹತ್ರ ಹೇಗೆ ಹೇಳಿರ್ತೀರಿ ನೀವು? ಪ್ರಭಾವತಿ ಸುಧನ್ವ ಈ ಸಂವಾದದ ಒಟ್ಟು ಸ್ವರೂಪವನ್ನೇ ಒಂದು ಗೃಹಸ್ಥಾಶ್ರಮದ ನೆಲೆಯಲ್ಲಿ, ಕ್ಷತ್ರಿಯತ್ವದ ನೆಲೆಯಲ್ಲಿ ಅರಗಿಸಿಕೊಳ್ಳಲಿಕ್ಕೆ ಆ ಕಾಲದಿಂದ ದೂರವಾಗಿರುವ ನಮಗೇ ಕಷ್ಟ ಅದು. ನಾನು ಪ್ರಭಾವತಿ ಅರ್ಥವು ಹೇಳಿದ್ದೇನೆ, ಅದು ಹೇಗಾಗಿರ್ಬೋದು ನೀವು ಊಹಿಸಿಕೊಳ್ಳಿ, ಪುನಃ ಹೇಳುವುದಿಲ್ಲ. ಈ ನೆಲೆಯಲ್ಲಿ ಯಾರಿಗೆ ಯಾವುದು ಕೊಡಬೇಕು ಅಂತ ಮಕ್ಕಳ ಕನಸನ್ನು ವಿಸ್ತರಿಸಬಲ್ಲ ಫ್ಯಾಂಟಸಿ ಆಗಿರುವ ರೀತಿಯನ್ನು ಮಕ್ಕಳಿಗೆ ದೊಡ್ಡವರ ಯಕ್ಷಗಾನ ಮಕ್ಕಳಾಡುವುದು ಅದು ಮಕ್ಕಳ ರಂಗಭೂಮಿಯೇ ಅಲ್ಲ ಅಂತಲ್ಲ, ಅದು ಒಂದು ರೀತಿ. ದೊಡ್ಡ ವೇಷಗಳು, ಬಣ್ಣದ ವೇಷ ನೋಡಿ, ಎದ್ದು ಕಾಣುವ ಒಂದು ಕಾಂಟ್ರಾಸ್ಟ್. ಸಣ್ಣ ಸಣ್ಣ ಮಕ್ಕಳು ಕುಣಿಯುವಾಗ ಈ ಗಾತ್ರದ ಚಂಡೆ ಮದ್ದಲೆ ಭಾಗವತಿಕೆ ಕೂಡ ದೊಡ್ಡದು ಕಾಣ್ತದೆ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಹೇಗೆ ಅಂತ ನನಗೆ ಗೊತ್ತಿಲ್ಲ. ಮಹಿಳಾ ಯಕ್ಷಗಾನಕ್ಕೆ ಅಷ್ಟು ಸಮಸ್ಯೆ ಇಲ್ಲ. ಮಹಿಳೆಯರದ್ದು ಏರು ಶ್ರುತಿಯೇ, ಮನೆ ಒಳಗೂ ಮನೆ ಹೊರಗೂ ಗಟ್ಟಿ ಸ್ವರವೇ. ಈಗ ಬಲಿಪ ಭಾಗವತರ ಕಪ್ಪು ಮೂರರ ಪದ್ಯ ಒಂದು ಮಹಿಳಾ ಭಾಗವತರಿಗೆ ಕಷ್ಟವೇ ಅಲ್ಲ ಹೇಳಲಿಕ್ಕೆ, ಯಾಕೆಂದರೆ ಅವರ ಸ್ವರವೇ ಅಲ್ಲಿರು. ಅವರಿಗೆ ಕಪ್ಪು ಒಂದು ಬಿಳಿ ಎರಡರಲ್ಲಿ ಹೇಳಲಿಕ್ಕೆ ಕಷ್ಟ. ಇನ್ನೊಂದು ವಿಷಯ, ಅದು ಮರೆತು ಹೋಗುವ ಮುನ್ನ ವಿಷಯ ಹೇಳೋದು, ಒಂದು ಕ್ಷೇತ್ರದಲ್ಲಿ ಒಂದು ಡಾಮಿನೆಂಟ್ ನೆರೇಟಿವ್, ಒಂದು ಪ್ರಭಾವಿಯಾದ ವಿಷಯ ಹೇಗೆ ಬರ್ತದೆ ಅಂತ ನಿನ್ನೆ ನನ್ನ ಮಿತ್ರರೊಬ್ಬರು ಅದನ್ನು ತುಂಬ ಚೆನ್ನಾಗಿ ಹೇಳಿದರು. ಯಾರು ಅಂತ ಆಮೇಲೆ ಹೇಳುವ, ಈಗ ಬೇಡ. ಅದು ನಮ್ಮ ಪುರುಷರ ತಾಳಮದ್ರೆಯಲ್ಲೇ ಒಂದು ತಲೆಮಾರು ಹಿಂದೆ ಪ್ರಧಾನವಾಗಿ ಅವರೇ ಅರ್ಥಧಾರಿಗಳು ಅಂತ ನಾನು ಹೇಳುವುದಲ್ಲ, ಎಲ್ಲ ಕಾಲಗಳಲ್ಲಿ 2-3 ಸಾವಿರ ಅರ್ಥಧಾರಿಗಳು ಇದ್ದಾರೆ 2-3-4 ಜಿಲ್ಲೆಯಲ್ಲಿ. ಈಗ ಶೇಣಿಯವರು, ಸಾಮುಗರು, ರಾಮದಾಸ್ ಸಾಮುಗರು, ಆನಂದ ಮಾಟ್ರು, ಪೆರ್ಲ ಪಂಡಿತರು, ಸೀತಾರಾಮಯ್ಯ, ಎಂ.ಆರ್. ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳು, ಗೋವಿಂದ ಭಟ್ರು, ಸುಂದರರಾವ್ ಸೇರಿ ಒಂದು 10-20 ಅರ್ಥಧಾರಿಗಳು. ಆಮೇಲೆ ನಾವೆಲ್ಲ ಇದ್ದೇವೆ, ಎಮ್.ಎಲ್. ಸಾಮುಗರು, ನಾನು ಒಬ್ಬ ಇದ್ದೇನಲ್ಲ ಎಡೆಯಲ್ಲಿ, ಎಲ್ಲ ಕರ್ಮವೇ. ಇವರೆಲ್ಲ ಮಾತಾಡೋದ್ರಲ್ಲಿ ಒಂದು ವೈಶಿಷ್ಟ್ಯ ಏನಿತ್ತು ಅಂದರೆ, ಮೈನಸ್ ಪಾಯಿಂಟ್ ತುಂಬ ಇರ್ಬೋದು. ಎಲ್ಲರದ್ದು ಒರೇಷನ್ ಮತ್ತು ನರೇಷನ್, ಇದು ನನ್ನ ಶಬ್ದ ಅಲ್ಲ, ನನ್ನಲ್ಲಿ ಹೇಳಿದವರ ಶಬ್ದ, ಅದು ಬೇರೆ ಬೇರೆ ಇತ್ತು. ಈಗ ದೊಡ್ಡ ಸಾಮಗ್ರಿ ಶೇಣಿಯವರು ಪೂರಕವಾದದ್ದು ಹೇಗೆ, ತೀರ ಭಿನ್ನವಾದ ಕಲಾ ಮಾರ್ಗಗಳವರು, ಡಿಫ್ರೆಂಟ್ ಅವರು ಹೇಳುವ ರೀತಿ ಶೈಲಿ ಎಲ್ಲ. ಅದರ ಪ್ರಧಾನ
ಜೊತೆಗಾರರು ಅಂತಲೋ ಸ್ಪರ್ಧಿಗಳಂತಲೋ ಗುರುತಿಸಲ್ಪಡಲಿಕ್ಕೆ ಕಾರಣ ಏನು? ಈ 8-10 ಕಲಾ ಮಾರ್ಗಗಳು ಹೇಳುವ ಕ್ರಮವು ಕೂಡ ತುಂಬ ಡಿಫ್ರೆಂಟ್. ಅದು ಪೂರಕತೆ, ವಿಭಿನ್ನತೆಯಲ್ಲಿ ಪೂರಕತೆ, ಕಾಂಪ್ಲಿಮೆಂಟರಿ ಇನ್ ಕಾಂಟ್ರಡಿಕ್ಷನ್ ಅಂತ ಅದನ್ನು ಹೇಳ್ಬೋದೇ ಏನೋ ನನಗೆ ಗೊತ್ತಿಲ್ಲ. ಲಿಟರರಿ ಕ್ರಿಟಿಕ್ಸ್ ಯೋಚನೆ ಮಾಡಿ ಹೇಳಬೇಕು. ಆ ಥರ ಈಗ ಕಾಣುವುದಿಲ್ಲ. ನಮಗೆ ಪ್ರಾಯ ಆದ್ದರಿಂದ ಕಾಣುವುದಿಲ್ವೋ? ನಮ್ಮ ಅನಂತರದ ಕಲಾವಿದರ ನರೇಷನ್ ಮತ್ತು ನರೇಟಿವ್ ಸುಮಾರು ಒಂದೇ ನಮನೆ ಕೇಳ್ತದೆ. ಇದನ್ನು ಮಹಿಳೆಯರು ಗಮನಿಸಬೇಕು. ಒಂದನ್ನು ನಾವು ಕಲಿಯುವುದಂದರೆ ಹೇಗೆ? ಒಂದು ವಿಷಯವನ್ನು ನೋಡಿ ಕಲಿಯುವುದರಲ್ಲಿ 2 ರೀತಿ ಇದೆ. ಹಾಗೆ ಆಗುವುದು ಹೇಗೆ, ಹಾಗೆ ಆಗದಿರುವುದು ಹೇಗೆ ಅಂತ. ಶೇಣಿಯವರ ಅರ್ಥ ಮೋಸ್ಟ್ ಡಾಮಿನೆಂಟ್ ನರೇಟಿವ್. ಒಂದು 500 ವರ್ಷಕ್ಕೆ ಈಲ್ಯಾನ್ ಒಂದು ಪ್ರಭಾವ ಮಾಡುವ ಯೋಗ್ಯತೆ ಕಲಾವಿದ ಅವರೆಲ್ಲ. ನೋಡಿ, ಶೇಣಿಯವರ ವಾಲಿ, ಶೇಣಿಯವರ ಮಾಗಧ, ಶೇಣಿಯವರ ರಾವಣ, ಆ ಪಾತ್ರಗಳನ್ನು ನಾನು ಹೀಗೆ ಹೇಳೋದು ನೋಡಿ ಎಲ್ಲಿವರೆಗೆ ಸಮಸ್ಯೆ ಅಂತ. ಇಟ್ ಈಸ್ ನಾಟ್ ಬೈ ಕೆಪ್ಯಾಸಿಟಿ ಬಟ್ ಬೈ ಡಿಫಾಲ್ಟ್. ಬೇರೆ ಇಲ್ಲದ್ರಿಂದ ನಾನು ಹೇಳೋದು ಅದನ್ನೀಗ. ನನಗೆ ಈಗಲೂ ಕಾಣುತ್ತದೆ. ವಧೆ ರಾವಣ ಎಲ್ಲ ಹೇಳುವಾಗ ಶೇಣಿಯವರ ನೆನಪಾದರೆ ನಮ್ಮದು ಏನು ಸಾಲದು ಅಂತ. ನಾನು ತಕ್ಕ ಮಟ್ಟಿಗೆ ಈಗ ಪ್ರಸಿದ್ಧ ಕಲಾವಿದನು ಅಂತ ಲೆಕ್ಕ ಅಲ್ವ. ಅದರ ಮೇಲೆ ಹೇಳಿದರು ವಿಮರ್ಶಕ, ಚಿಂತಕರು. ಚಿಂತೆ ಉಂಟು, ಯಾವಾಗಲೂ ಎಲ್ರಿಗುಂಟು, ಅದು ಇದ್ದದ್ದೇ. ಹಾಗೆ ಆಗದಿರೋದು ಹೇಗೆ ಅಂತ. ಈಗ ಪೊಳಲಿ ಶಾಸ್ತ್ರಗಳ ಮಾಗಧನಿಂದ ಸ್ಫೂರ್ತಿ ಪಡೆದ ಶೇಣಿಯವರು ಅವರು ಹೇಳಿದ್ದಾರೆ, ನನಗೆ ಗುರುಗಳು ವೆಂಕಪ್ ಶೆಟ್ಟರು ರಿಕಾರ್ಡ್ ಮಾಸ್ಟರ್ ಆದರು, ನನಗೆ ಮಾಗಧನಂಥ ಪಾತ್ರಕ್ಕೆ ಶಾಸ್ತ್ರಿಗಳೇ ನನಗೆ ಸ್ಫೂರ್ತಿ. ಶಾಸ್ತ್ರಿಗಳನ್ನು ನೋಡಿ ಪ್ರಭಾವಿತರಾಗಿ ಹೇಳಿದ್ದು ಅಂತ ಕಾಣದ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅದನ್ನು ಮತ್ತು ಅವರದೇ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಇದು ಎಲ್ಲರೂ ಯೋಚಿಸಬೇಕಾದ್ದು. ನೋಡಿ, ಕನ್ನಡ ನ್ಯೂಸ್ ರೀಡಿಂಗ್ನಲ್ಲಿ ನೀವು ಗಮನಿಸಿ, ತುಂಬ ಬೇರೆ ಮಾಧ್ಯಮದ ಒಂದು ವಿಷಯ ನಾನು ಮಾತಾಡ್ತಾ ಇದ್ದೇನೆ. ಕನ್ನಡದ ನ್ಯೂಸ್ ರೀಡಿಂಗ್ನ ಎಲ್ಲ ಚಾನಲ್ಗಳ ನೀವು ಕೇಳ್ತಾ ಏಕಾರವನ್ನು ಗಮನಿಸಿ. ಬರುತ್ತದೆ, ಹೋಗುತ್ತದೆ, ಏನೋ ಒಂದು ವಿಚಿತ್ರವಾದ ರಸ್ವ ಏಕಾರ ಬಂದುಬಿಟ್ಟಿದೆ. ಅದು ಯಾರೋ ಒಬ್ಬಳು ಮಾಡಿದ ಸ್ಟೈಲೈಸೇಷನ್. ಅದಕ್ಕೊಂದು ಕಾಂಟ್ರಾಸ್ಟ್ ಹೇಳ್ತೇನೆ. 100 ವಾಲಿ, 100 ರಾವಣ ಅವರ ಮುಂದೆ ಹೇಳಿ ಅದಕ್ಕೆ ಎದುರರ್ಥ ಹೇಳಿದ ರಾಮದಾಸ್ ಸ್ವಾಮಿಗಳು ಅವರ ಅಪರೂಪಕ್ಕೆ ವಾಲಿ, ಕೌರವ, ರಾವಣ ಹೇಳಿದ್ದಾರೆ. ಸ್ವಲ್ಪವೂ ಶೇಣಿಯವರಾಗಲ್ಲ. ವಿಚಿತ್ರ. ಅವರಿಂದ ಪ್ರಭಾವಿತನಾಗದಿರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೇಳೋದು ಅದೇ, ಬಾಣೋಚ್ಚಿಷ್ಟಂ ಜಗತ್ ಸರ್ವಮಿದ್ದಾಗೆ ಶೇಣಿ ಉಚ್ಚಿಷ್ಟಂ ಅರ್ಥ ಸರ್ವಸ್ವ. ರಾಮದಾಸರ ಮಾಗಧ ಕೇಳಿದ್ದೇನೆ ನಾನು. ಅದು ಒಳ್ಳೆ ಮಾಗಧ ಅಲ್ಲ, ಒಳ್ಳೆ ಕೌರವನೂ ಅಲ್ಲ, ಆದರೆ ಶೇಣಿಯವರಾಗಿಲ್ಲ. ಬೇರೆ ಒಂದು ರೀತಿಯವರು ಪ್ರಾರಂಭ ಮಾಡುವುದೇ ನಾನು ಬದುಕುವುದು ನನಗಾಗಿ, ಊರಿಗಾಗಿ ಅಲ್ಲ, ಲೋಕಕ್ಕಾಗಿ ಅಲ್ಲ. ಇದು ಹೇಗೆ ಬಂತು ಅಂತ ಹೇಳುವಾಗ ತಾಳಮದ್ರೆಯಲ್ಲಿ ಕೆಲವು ತಾಳಮದ್ರೆ ಕೇಳಿದ, ಬಹುಕಾಲ ಅರ್ಥ ಹೇಳಿದ ಒಬ್ಬರು ಬ್ರಿಲಿಯಂಟ್ ಮೈಂಡ್ ಮುಳಿಯ ಮಾಬಲ್ ಭಟ್ರು ನನಗೊಂದು ವಿಷಯ ಹೇಳಿದರು. ಅದು ಹೇಗೆ ಅಂತ. ಮಾಬಲ್ ಭಟ್ರೇನು ತುಂಬ ಅರ್ಥ ಕೇಳಲಿಲ್ಲ ಅಲ್ಲ. ಅವರ ಉತ್ತರಾಯುಷ್ಯದಲ್ಲಿ ಅವರು ತಾಳಮದ್ರೆಯಲ್ಲಿ ಭಾಗವಹಿಸಿದ್ದೇ ಕಡಿಮೆ. ಹಾಗಾಗಲಿಕ್ಕೆ ಕಾರಣ ರಾಮದಾಸ್ ಸ್ವಾಮಿಗಳ ಅರ್ಥಗಾರಿಕೆಯನ್ನು ಒಪ್ಪಲಿ ಬಿಡಲಿ, ಅವರು ಫಸ್ಟ್ ರೇಟ್ ಟ್ಯಾಲೆಂಟ್ ಅಂತ. ಫಸ್ಟ್ ರೇಟ್ ಟ್ಯಾಲೆಂಟ್ ಆದವರು ಹಾಗೆ ಹಸಿ ಕಾಪಿ ಮಾಡೋದಿಲ್ಲ. ಕಲೆ ಬೆಳೆಯುವುದು ಅನುಕರಣೆಯಿಂದಲೇ. ಪರಂಪರೆ ಅಂದ್ರೇನು? ಒಬ್ಬನಾಗೊಬ್ಬ ಕುಣಿಯೋದು, ಒಬ್ಬನಾಗೊಬ್ಬ ಮಾತಾಡೋದು, ಒಬ್ಬನಾಗೊಬ್ಬ ವೇಷ ಕಟ್ಟೋದು. ಆದರೂ ಗೋವಿಂದ ಭಟ್ರು ವೇಷ ಕಟ್ಟುವಾಗ ಅದೇ ಕಿರೀಟದ ವೇಷ, ರಾಜವೇಷದ ವೇಷ ಕಟ್ಟುವಿಕೆಯಲ್ಲಿ ಅದು ಸಂಪ್ರದಾಯ ಇದ್ದು ಕೂಡ ಕ್ರಿಯೇಟಿವ್. ಕುಂಬಳೆ ಸುಂದರರಾಯರೇ ಒಂದು ಕಡೆ ಬರೆದಿದ್ದಾರೆ, ತೆಂಕುತಿಟ್ಟಿನ ರಾಜವೇಷ ಕಿರೀಟವೇಷದ ಪರಿಪೂರ್ಣ ರೂಪ ಗೋವಿಂದ ಭಟ್ಟ ಅಂತ. ಈ ಒಂದು ರಿಲೇಷನ್ ಉಂಟಲ್ಲ, ಟ್ರೆಡಿಷನಿಗೂ ಪ್ರೆಸೆಂಟಿಗೂ, ಅದು ಇಂಥಲ್ಲಿ ಬಹಳ ಒಳ್ಳೆಯದಾಗಿ ನಮಗೆ ನೆನಪಾಗುವ ಶಬ್ದ ಅನಿರ್ವಚನೀಯ ಅಂತ. ಇತ್ತೀಚೆಗಿನ ತಾಳಮದ್ರೆಗಳಲ್ಲಿ
ತುಂಬ ಸರಳವಾದ ಒಂದು ಅಭಿವ್ಯಕ್ತಿಯಲ್ಲಿ ತುಂಬ ಸಲ ನನ್ನ ಕಿವಿಗೆ ಬೀಳುವ ಒಂದು ಮಾತು. ಆಗಿರುವ ಎಂಬ ಡೆಫಿನೆಟಿವ್ ಎಜೆಕ್ಟಿವ್, ಖಚಿತವಾಗಿ ವರ್ಣನಾತ್ಮಕವಾದ ವಿಶೇಷಣವನ್ನು ಸಂಭಾವ್ಯವಾಗಿ ಹೇಳು. ಅಯೋಧ್ಯಾಧಿಪತಿ ಆಗಿರಬಹುದಾದ ದಶರಥ, ಪಾಶುಪತವನ್ನು ಪಡೆದಿರಬಹುದಾದ ಅರ್ಜುನ, ಭಗವದ್ಗೀತೆಯನ್ನು ಕೇಳಿರಬಹುದಾದ ಅರ್ಜುನ, ಎಂಥದ್ದು ಹಸ್ತನಾವತಿಯ ರಾಜನಾಗಿರಬಹುದಾದ ಕೌರವ. ಅದು ಯಾಕೆ ಆಗಿರಬಹುದಾದ ಹೇಳಬೇಕು ನನಗೆ ಗೊತ್ತಿಲ್ಲ. ಅದು ಆಗಿರಬಹುದಾದ ಅಲ್ಲ ಸ್ವಾಮಿ. ಹೌದೇ, ನಾನು ಕೌರವ ಮಾಡಿ ಒಮ್ಮೆ ಹೇಳಿದ್ದೇನೆ, ನಾನು ಹಸ್ತನಾವತಿಯ ರಾಜನಾಗಿರಬಹುದಾದ ಅಲ್ಲ, ನಾನೇ ಅಂತ. ಅರಸಮುನಿದೆ ಯಾಕೆ ತನ್ನಲ್ಲಿ ಅಂತ ಹೇಳುವಾಗ, ಅಂದರೆ ಇಟ್ ವಾಸ್ ಎ ಟೈಪ್ ಆಫ್ ಪ್ರೊಟೆಸ್ಟ್. ಮೈನ್ ಇಸ್ ಆಲ್ಸೋ ಎ ಟೈಪ್ ಆಫ್ ಪ್ರೊಟೆಸ್ಟ್. ಅಂದರೆ ನಾನು ತುಂಬ ಔಚಿತ್ಯಪೂರ್ಣವಾಗಿ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕಿಲ್ಲ. ಇದನ್ನು ಈಗಿನ ತರುಣ ಅರ್ಥಧಾರಿಗಳು ಮಹಿಳೆಯರು ಗಮನಿಸಬೇಕು. ಸ್ವತಂತ್ರ ಅರ್ಥ ಹೇಳುವ ಮಹಿಳೆಯರು ನನ್ನೊಟ್ಟಿಗೆ ಅರ್ಥ ಹೇಳಿದ್ದಾರೆ. ಪುರುಷರಿಗಾಗುವ ಒಂದು ಮುಜುಗರ ಇದೆ ಮಹಿಳಾ ಅರ್ಥಧಾರಿಗಳ ಒಟ್ಟಿಗೆ, ಅದನ್ನು ಹೇಳಬೇಕಲ್ಲ. ಅದು ಇನ್ನು ಮುಂದೆ ಸಿನಿಮಾದ ಹಾಗೆ ಆತ್ಮೀಯತೆ ಬೆಳೆದು 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 ಅದು ಬೇರೆ ಆಗ್ಬೋದು. ತುಂಬ ನೆಗಡ್ಲಿಕ್ಕೆ ಉಪಾಯ ಇಲ್ಲ. ತುಂಬ ಇಂಡೈರೆಕ್ಟ್ಲಿ ಗಂಡು ಹೆಣ್ಣಿನ ರಿಲೇಷನು ಸೆಕ್ಷುವಲ್ ಅಂತ ಕಾಣಬಹುದಾದ ಧ್ವನಿಯೂ ಎಲ್ಲಿಯಾದರೂ ಬಂದು ಬಿಡುತ್ತದೋ ಅಂತ ಹೆದರಿಕೆ. ನಮ್ಮ ಹೆಂಡತಿಯರ ಸಭೆಯಲ್ಲಿದ್ದರಂತೂ ಮತ್ತೂ ಹೆದರಿಕೆ. ಇದು ಈಚೆಯಿಂದಲೂ ಇದೆ. ಅಂದರೆ ಜೆಂಡರ್ ಎಂಥದ್ದು, ಜೆಂಡರ್ ಈಕ್ವಾಲಿಟಿಯ ಅಲ್ಲ, ಜೆಂಡರ್ ಸಿಚುವೇಶನ್ ಹಾಗೆ ಹೇಳುವ. ಅದರಲ್ಲಿ ಮಹಿಳೆಯರೊಟ್ಟಿಗೆ ಅರ್ಥ ಹೇಳುವ ಪುರುಷರಿಗೂ ದಾಕ್ಷಿಣ್ಯ ಮಾಡಬೇಕಾ, ಖಂಡಿಸಬೇಕಾ, ಕತ್ತರಿಸಬೇಕಾ? ರಾವಣ ಮಂಡೋದರಿ ಎಲ್ಲ ತೊಂದರೆ ಇಲ್ಲ. ಸತ್ಯಭಾಮೆ ಕೃಷ್ಣ, ರುಕ್ಮಿಣಿ ಕೃಷ್ಣ, ಪ್ರಭಾವತಿ, ಈಗ ಕುಮುದ್ವತಿ ಮತ್ತು ಮಯೂರಧ್ವಜ ಆದರೆ ತೊಂದರೆ ಇಲ್ಲ. ಹಳೇ ದಂಪತಿಗಳು, ಮುದುಕರು, ತೊಂದರೆ ಇಲ್ಲ, ಅವಳು ಬಲಿದಾನಕ್ಕೆ ಬರುವುದು. ಟ್ರೆಡಿಷನಲ್ ಕ್ಲಾಸಿಕಲ್ ಇಂಡಿಯನ್ ವುಮನ್, ಪ್ರಾಚೀನ ಭಾರತೀಯ ಮಹಿಳೆ. ಆದರೆ ತುಂಬ ಸೂಕ್ಷ್ಮವಾದ ಇಂಥ ವಿಷಯ ಕೂಡ ಮಹಿಳೆಯರು ಗಮನಿಸಬೇಕಾದ ಅಗತ್ಯ ಇದೆ. ಮತ್ತು ಮಹಿಳೆ ಅಂತ ಹೇಳುವಾಗ, ಈಗ ಮಹಿಳಾ ನಾಟಕ ಮಂಡಳಿ ನೋಡಿದ್ದೀರಿ ನೀವು, ಅವರು ಪುರುಷ ಪಾತ್ರ ನೋಡುವಾಗ ಕೆಲವು ರಿಯಾಯಿತಿ ಕೊಡಬೇಕು ನೀವು ಅವರಿಗೆ. ಕೆಲವು ಫೀಚರ್ಸ್ ಎಲ್ಲ ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದಲಾಯಿಸುವುದಾ? ಫೀಚರ್ಸ್ ಕಾಂಟ್ ಬಿ ಚೇಂಜ್. ಆದರೆ ಅದನ್ನು ಇಟ್ಟುಕೊಂಡು ಆ ಮಹಿಳೆ ಗಂಡಸನ್ನು ಹೇಗೆ ಅಭಿವ್ಯಕ್ತಿ ಮಾಡಿದ್ದಾಳೆ ಸ್ವರದಲ್ಲಿ. ಈಗ ನಮ್ಮಲ್ಲಿ ಅನೇಕ ಪ್ರಸಿದ್ಧ ಸ್ತ್ರೀ ಪಾತ್ರಧಾರಿಗಳು ತುಂಬ ಒಳ್ಳೆಯ ಸ್ತ್ರೀ ವೇಷದ, ಈಗ ರಾಮಚಂದ್ರರ ಹಾಗೆ ಐಡಿಯಲಿ ಸೂಟೆಡ್ ಸ್ವರ ಇದ್ದವರಲ್ಲ. ಸ್ವಲ್ಪ ಮಟ್ಟಿಗೆ ಗೋವಿಂದ ಭಟ್ರು, ಮಂಜುನಾಥ್ ಭಂಡಾರಿ ಇಂಥವರಿದ್ದರು. ಈಗ ಇದ್ದವರಲ್ಲಿ ಸರಳವಾಗಿ ಕಷ್ಟ ಇಲ್ಲದೆ ಸ್ತ್ರೀಯರ ಹಾಗೆ ಅಲ್ಲದರೂ ಸ್ತ್ರೀ ಪಾತ್ರಕ್ಕೆ ಹೊಂದುವಾಗೆ ಸ್ವರದಲ್ಲಿ ಮಾತಾಡೋರು ರಂಗಭಟ್ರು ಮತ್ತು ಸುಣ್ಣಂಬಳ ಆಶ್ಚರ್ಯ. ಯಾಕಂದ್ರೆ ನಾವು ಸ್ತ್ರೀ ವೇಷವು ಮಾಡಿದವರಲ್ವ ಏನೋ ಗೊತ್ತಿಲ್ಲ ನನಗೆ. ಆದರೆ ಆ ಸಿದ್ಧಿ ಎಲ್ಲರಿಗಾಗೋದಿಲ್ಲ. ನಾನು ಸ್ತ್ರೀ ಪಾತ್ರ ಸ್ವಲ್ಪ ವರ್ಷ ಒದ್ದಾಡಿದವನೇ, ನಾನು ಅದನ್ನು ಬಿಟ್ಟಿದ್ದೇನೆ. ಆಮೇಲೆ ಈಗ ನನಗೆ ಕೊಡುವುದೂ ಇಲ್ಲ ಯಾರು, ಯಾಕಂದ್ರೆ ಜನರನ್ನು ಬೇಗ ಓಡಿಸಲಿಕ್ಕಾಗ್ತದೆ. ನನಗೆ ಸ್ತ್ರೀ ಪಾತ್ರ ಕೊಟ್ಟರೆ ಅದು ಬೇರೆ ವಿಷಯ. ಈ ಒಂದು ಇಂಟರ್ ರಿಲೇಷನ್ ಕೂಡ ಗಮನಿಸಬೇಕು. ಆಗಲೇ ಒಂದು ಮಾತು ಹೇಳಿದ್ದೇನೆ, ಮಹಿಳೆಯರಿಗೆ ಸ್ವಾಗತ, ಮಹಿಳೆಯರಿಗೆ ಪ್ರೋತ್ಸಾಹ. ಲೆಟ್ ಗುಡ್ ಏರ್ ಕಮ್ ಟು ಮೀ ಫ್ರಮ್ ಆಲ್ ಸೈಡ್ಸ್ ಆಫ್ ದಿ ವರ್ಲ್ಡ್, ಬಟ್ ಲೆಟ್ ಇಟ್ ನಾಟ್ ಬ್ಲೋ ಮೀ ಅವೇ ಫ್ರಮ್ ಮೈ ಫೀಟ್. ಈ ಎಚ್ಚರ ಗಂಡಸು ಕಲಾವಿದರ ಬದಲಿಗೆ ಇಂಥ ಪಾತ್ರಕ್ಕೆ ಕರೆಯಲ್ಪಡಬಹುದಾದ ಯೋಗ್ಯತೆಯನ್ನು ಹೆಂಗಸರು ಪಡಿಬೇಕು. ಆ ದಿವಸ ಅಲ್ಲಿವರೆಗೆ ನಾನು ಬದುಕಿದರೆ ನಾನು ಧನ್ಯ. ಅಷ್ಟು ಸುಲಭ ಇಲ್ಲ, ಅದು ಕಷ್ಟ ಇದೆ. ಅದೇ ರೀತಿ ಹಿಸ್ಟಾರಿಕಲಿ ಈಗ ಒಂದು 60-70 ವರ್ಷದಿಂದ ಮಹಿಳೆಯರ ಪ್ರವೇಶ, ಮಹಿಳೆಯರ ತಂಡ, ಮಹಿಳಾ ತಾಳಮದ್ದಲೆ, ಮಹಿಳಾ ಪುರುಷರ ತಾಳಮದ್ದಲೆ ಬೆಳೀತಾ ಬಂದಿದೆ. ಈಗ ಸಿಕ್ಕಿರುವ ಅವಕಾಶ, ಸಂಖ್ಯೆ, ವೇದಿಕೆ, ಇವುಗಳ ನೆಲೆಯಲ್ಲಿ
ಮಹಿಳಾ ಯಕ್ಷಗಾನ ಸಾಧಿಸಿದ ಪ್ರಗತಿ ನಮ್ಮ ನಿರೀಕ್ಷೆ ಅಷ್ಟಿಲ್ಲ. ಶುಡ್ ಹ್ಯಾವ್ ಡೆವಲಪ್ಡ್ ಫಾಸ್ಟರ್. ಗಂಡಸರ ತಾಳಮದಲ್ಲಿಗೂ ಮಹಿಳಾ ತಾಳಮದಲ್ಲಿಗೂ ಮಕ್ಕಳದ್ದಕ್ಕೂ ತುಂಬ ತೊಂದರೆ ಆಗಿರುವ ಇನ್ನೊಂದು ಅಂಶ ನಾನು ಹೇಳ್ತೇನೆ. ಸೌಲಭ್ಯದ ಕಾಲ, ಸನ್ನಿವೇಶ ಕೂಡ ಭಾಗವತರಿಗೆ ಮೊದಲೇ ಹೇಗೆ 10-20 ಪ್ರಸಂಗ ಸನ್ನಿವೇಶ ಗೊತ್ತುಂಟೆ, ಇಂಥದ್ದು ಬಿಡುವುದು ಹಾರಿಸುವುದು ಅಂತ ಹೇಳಿದರೆ ಮುಗಿಯಿತು. ಈಗ ಹಾಗಿಲ್ಲ, ತುಂಬ ಪ್ರಸಂಗ ಇರೋದ್ರಿಂದ ಲಿಸ್ಟಿಂಗ್ ಪುಸ್ತಕಗಳು ಕೂಡ ಬಂದಿದೆ, ದೃಶ್ಯಾವಳಿ ಎಡಿಟೆಡ್ ವರ್ಷನ್ಸ್ ಬಂದಿದೆ ಪ್ರಸಂಗಗಳದ್ದು, ರಂಗ ಪ್ರತಿಗಳು, ತಪ್ಪಲ್ಲ. ಆದರೆ ಹೊಸ ಭಾಗವತರುಗಳು ಅದನ್ನೇ ಹಿಡ್ಕೊಂಡು ಬರ್ತಾರೆ, ಗೊತ್ತೇ ಇಲ್ಲ ಅಂತ. ಪ್ರಸಿದ್ಧ ಅರ್ಥಧಾರಿಗಳೊಬ್ಬರಿಗೆ ನಾ ಹೆಸರು ಹೇಳುವುದಿಲ್ಲ, ಭೀಷ್ಮಾರ್ಜುನದಲ್ಲಿ ಇರಾವಂತ, ಶಲ್ಯ, ಕೊನೆಗೆ ಬರುವ ಕರ್ಣ, ಹಲಸಿನ ಹಡವದಲ್ಲಿ ಕರ್ಣ ಬರ್ತದೆ. ನಾನೊಂದು ಕ್ಯಾಸೆಟ್ನಲ್ಲಿ ಹೇಳಿದ್ದೆ, ನನಗೆ ತುಂಬ ಖುಷಿ ಕೊಟ್ಟ ಪಾತ್ರ ಅದು. ಅದೆಲ್ಲ ಉಂಟು ಅಂತಲೇ ಗೊತ್ತಿಲ್ಲ. ಬಂದು ಪಾರ್ಥನ ರಥವೇರೆ, ಅದರ ಮೊದಲು ಏನಾಗಿರ್ತದೆ. ಈಗ ನಾವು ಅದನ್ನು ಕಥಾರಂಭಕ್ಕೆ ತೆಕ್ಕೊಳ್ತೇವೆ, ಅದು ಬೇರೆ ವಿಷಯ. ಅದರಿಂದ ಪುರಾಣ ಸ್ಟಡಿ ಮಾಡಿ ಅನ್ನೋದೊಂದು ಜನರಲ್ ಆಯ್ತಲ್ಲ, ಪ್ರಸಂಗ ಸ್ಟಡಿ ಮಾಡಿ ಮೊದಲು. ಅದೆಲ್ಲ ಬರ್ತದೆ ಅಂತಲ್ಲ, ಬಿಟ್ಟು ಹೋದ ವಿಷಯ ಯಾವುದುಂಟು ರೆಫರೆನ್ಸ್. ಬೆಳಿಗ್ಗೆ ಒಂದು ಮಾತು ಬಂತು, ಒಬ್ಬರು ಪ್ರಸ್ತಾವಿ ಸೊಣ್ಣಂಬಳದವರು ಕಾಣ್ತದೆ, ಪೂರ್ವ ಕಥೆ ಗೊತ್ತಿದ್ರೆ ವಾದ ಮಾಡ್ಬೋದು, ಎದುರಾಳಿಗೆ ಅದು ಗೊತ್ತೇ ಇಲ್ಲದಿದ್ದರೆ. ಒಂದು ಉದಾಹರಣೆ ಹೇಳ್ತೇನೆ, ದೀರ್ಘ ಆಗ್ತದೆ. ಕರ್ಣಾರ್ಜುನರಲ್ಲಿ ಸಂವಾದ, ಚಿತ್ರಸೇನ ಪ್ರಕರಣ ಪ್ರಸಿದ್ಧವಾಗಿ ಬರ್ತದೆ. ನೀ ಕಲಹದೊಳತಿ ಸಹಸಿಗನೆ ಅಲ್ಲ, ಸಹಾಯಕ ತೊಡುವ ವಿಚಾರ, ಅಲ್ಲಿ ಅದು ಬರುವುದು ಒಳ್ಳೆಯದು. ಯಾಕಂದರೆ ಚಾಕ್ಷುಷಿ ವಿದ್ಯೆ ಸಹಾಯಕ ತೊಡುವ ವಿಚಾರ, ಕನೆಕ್ಟೆಡ್. ಅದು ಮೂಲ ಭಾರತ ಪ್ರಕಾರ ಕರ್ಣ ಗೆದ್ದಿರ್ತಾನೆ, ಚಿತ್ರಸೇನ ಸೋತಿರ್ತಾನೆ, ಗಮನಿಸಿ. ಆಮೇಲೆ ಚಿತ್ರಸೇನ ಅವನದ್ದು ಬೇರೆ ವಿದ್ಯೆ ಉಪಯೋಗಿಸೋದು. ಅದರಲ್ಲಿ ಎಲ್ಲರನ್ನು ಬಂಧಿಸ್ತಾನೆ, ಧರ್ಮರಾಯನಲ್ಲಿ ಹೋಗ್ತಾರೆ, ಶರಣಾಗ್ತಾರೆ, ಬೇರೆ. ಇದು ಎರಡೂ ಗೊತ್ತಿದ್ರೆ ಮಾತ್ರ ಕರ್ಣಾರ್ಜುನರ ಅರ್ಥ ಹೇಳೋವರಿಗೆ ವಾದಿಸಲಿಕ್ಕೆ ಸಾಧ್ಯ. ಕರ್ಣ ಹೇಳೋದೇನು, ನಾನು ನೇರವಾದ ಯುದ್ಧದಲ್ಲಿ ಗೆದ್ದಿದ್ದೇನೆ, ನಮಗೆ ಗೊತ್ತಿಲ್ಲದ ವಿದ್ಯೆ ಒಂದರಲ್ಲಿ ಅವನು ಗೆದ್ದಿದ್ದಾನೆ, ಅದು ನಿನಗೆ ಗೊತ್ತಿತ್ತು, ನೀನು ಗೆದ್ದಿದ್ದಿ ಏನೋ. ಅದಕ್ಕೆ ಅರ್ಜುನದು ಪ್ರತಿವಾದ ಉಂಟು, ನಿನಗೆ ಗೊತ್ತಿಲ್ಲದ ಅನೇಕ ವಿಷಯ ನನಗೆ ಗೊತ್ತುಂಟು, ಅದು ನಿನಗೆ ನೆನಪಿರಲಿ ಅಂತ. ಈ ರೀತಿ ಬ್ಯಾಲೆನ್ಸಿಂಗ್ ಮಾಡಬೇಕಾದರೂ ಕೂಡ 3 ಥರದ ಸೋರ್ಸ್. ಇದು ಕೂಡ ಬೆಳಿಗ್ಗೆ ಪ್ರಸ್ತಾವಿಸಲ್ಪಟ್ಟ ವಿಷಯ. ಮೂಲ ಕಾವ್ಯ, ಕನ್ನಡ ಕಾವ್ಯ, ಪ್ರಸಂಗ, ಕೆಲವು ಕಡೆ ಅಪರಿಹಾರ್ಯವಾದ ವಿರೋಧಗಳಿದ್ದಾವೆ. ಕಾಶಿರಾಜನ ಸಭೆಯಲ್ಲಿ ನಾನು ತಮ್ಮನಿಗಾಗಿ ಕೊಂಡೋಗ್ತೇನೆ ಅಂತ ಹೇಳುವುದನ್ನು ಭೀಷ್ಮ ಹೇಳಿದ್ದಾನೋ ಇಲ್ಲವೋ ಅಂತ ಒಂದು ದೊಡ್ಡ ವಾದಾಂಶ. ಅದನ್ನು ತುಂಬ ಒತ್ತಿ ಹಿಡಿದರೆ ತಾಳ ಬಂದರೆ ಮುಂದೆ ಹೋಗ್ಲಿಕ್ಕಿಲ್ಲ. ಬೇಡ, ಕೃಷ್ಣ ಸಂಧಾನದಲ್ಲೇ ರಾಜ್ಯ ಕೊಡ್ತೇನಂತ ನೀನು ಒಪ್ಪಿದ್ಯೋ ಇಲ್ವೋ ಅಂತ ಕಂಠೋಕ್ತ ಮಾಡಿದರೆ ಕೃಷ್ಣ, ಕೌರವ ಬಿಡಿ, ಕೌರವನಿಗಿಂತ ದುಷ್ಟರಾದ ಈಗ ನಮ್ಮಂಥವರೇ ಆದರೂ ಕೂಡ ನಾವೆಂಥದ್ದು ಮಾಡೋದು? ಈಗ ಮುಂದೆ ಹೋಗುದೇ ಕೇಳಿದೆ ಕರ್ಣ ಅಂತ ತೆಗಿಬೇಕು. ಶೇಣಿಯವರು ಮಾಡಿದ ಹಾಗೆ ತುಂಬ ತೀವ್ರವಾದ ವಾದಾಂಶ ಇರುವಾಗ ಅವರು ಮುಂದಿನ ಪದ್ಯ ಅವರದ್ದಿದ್ದರೆ ಅಲ್ಲಿ ವಾದ ಮಾಡುವುದು. ಈ ರೀತಿಯ ಸೂಕ್ಷ್ಮ ಮತ್ತು ಪರ್ಸನಲ್ ಧ್ವನಿ, ಸಮಕಾಲೀನ ಧ್ವನಿ ಸ್ವಲ್ಪ ಬರ್ತದೆ ತಾಳಂದ್ರಲ್ಲಿ, ಬೇಡ ಅಂದರೆ ಚಂದಕ್ಕೆ ಬರಬೇಕದು. ಮಹಿಳೆಯರಿರುವಲ್ಲಿ ಅದನ್ನು ಹೇಳುವುದು ಕೂಡ ತೊಂದರೆ. ಪರ್ಸನಲ್ ಆಗಿ ಸ್ಪರ್ಶಿಸಬಹುದಾದ ವಿಷಯಗಳು, ಇಂಥದ್ದೆಲ್ಲ ಗಮನಿಸಬೇಕಾದ ವಿಷಯ. ಸಾಯಿಸುಮ ಅವರು ಹೇಳಿದ್ದಕ್ಕೆ ನಾನು ಎಷ್ಟು ರೆಸ್ಪಾಂಡ್ ಮಾಡಿದ್ದೇನೋ, ಅಲ್ಲ ತೆಂಗಿನ ಮರದ ಪ್ರಬಂಧ ಆಯಿತೋ ಗೊತ್ತಿಲ್ಲ.